We are going to Goa. Let's go. Hi guys, welcome to my YouTube ಚಾನಲ್. ಈ ಚರ್ಚ್ ಏನ್ ನೋಡ್ತಾ ಇದ್ರೆ ಇದು ಬಸರಿಕಾ ಬೂಮ್ ಜೀಸಸ್ ಅಂತ. ಇದು ಪೋರ್ಚುಗೀಸರ ಕಾಲದಲ್ಲಿ ನಿರ್ಮಿತವಾದಂತ ಒಂದು ಚರ್ಚ್. ಇದು ನಿರ್ಮಾಣ ಸುಮಾರು 1594ರಲ್ಲಿ ಆರಂಭವಾಯಿತು. 1605ರಲ್ಲಿ ಚರ್ಚಿನ ನಿರ್ಮಾಣ ಪೂರ್ಣಗೊಂಡಿತ್ತು. ಈ ಚರ್ಚಿನ ಒಳಗಡೆ ಸುಂದರವಾದ ಚಿನ್ನದ ಅಲಂಕಾರಗಳು ಮತ್ತು ಶಿಲ್ಪಕಲೆಗಳನ್ನು ನಾವು ನೋಡಬಹುದು. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಚರ್ಚ್ ಏನ್ ನೋಡ್ತಾ ಇದ್ರೆ ಇದು ಬಸರಿಕಾ ಬೂಮ್ ಜೀಸಸ್ ಅಂತ. ಇದು ಪೋರ್ಚುಗೀಸರ ಕಾಲದಲ್ಲಿ ನಿರ್ಮಿತವಾದಂತ ಒಂದು ಚರ್ಚ್. ಇದು ನಿರ್ಮಾಣ ಸುಮಾರು 1594ರಲ್ಲಿ ಆರಂಭವಾಯಿತು. 1605ರಲ್ಲಿ ಚರ್ಚಿನ ನಿರ್ಮಾಣ ಪೂರ್ಣಗೊಂಡಿತ್ತು. ಈ ಚರ್ಚಿನ ಒಳಗಡೆ ನೋಡ್ಬೋದು ನೀವು, ಬರೀ ಕಲ್ಲಿನಿಂದ ನಿರ್ಮಾಣಗೊಂಡಿರುವಂತಹ ಈ ಚರ್ಚ್. ಯಾವುದೇ ಒಂದು ಸ್ಟ್ರಾಂಗ್ ಕಲ್ಲು ಯೂಸ್ ಮಾಡಿಲ್ಲ. ಇದು ಇಲ್ಲಿ ಸಿಗುವಂತ ಕಲ್ಲಿನಿಂದ ನಿರ್ಮಾಣಗೊಂಡಿದೆ. ಸುಮಾರು ಎಷ್ಟೋ ವರ್ಷಗಳ ಕಾಲ ಆದ್ರೂ ಇನ್ನು ಭದ್ರತೆ ಹಾಗೆ ನಿಂತಿದೆ. ನೋಡ್ಬೋದು ನೀವು ಯಾವ ತರ ಇದು ಮಾಡಿದ್ದಾರೆ ಅಂತ. ಈ ಚರ್ಚ್ ನೋಡ್ಲಿಕ್ಕೆ ಪ್ರತಿ ದಿನಾನು ಫಾರಿನರ್ಸ್ ಆಗಿರ್ಬೋದು, ಲೋಕಲ್ ಜನ ಆಗಿರ್ಬೋದು, ಎಷ್ಟು ಜನ ಬರ್ತಾರೆ ನೋಡಿ. ಪ್ರತಿ ದಿನಾನು ಇಲ್ಲಿ ಫುಲ್ ಕ್ರೌಡ್ ಈ ಚರ್ಚ್ ನೋಡ್ಲಿಕ್ಕೆ. ಗೋವಾದ ಟೂರಿಸ್ಟ್ ಪ್ಲೇಸ್ ಗಳಲ್ಲಿ ಇದೊಂದು ಪ್ರಾಮುಖ್ಯತೆ, ದೊಡ್ಡ ಪ್ರಾಮುಖ್ಯತೆಯನ್ನು ಪಡೆದಿದೆ ಈ ಚರ್ಚ್. ಇಲ್ಲಿ ಎಲ್ಲ ಕುಳಿತುಕೊಂಡು ಪ್ರೇಯರ್ ಮಾಡುವಂಥ ಜಾಗ ನೋಡ್ಬೋದು ನೀವು. ತುಂಬ ಅಂದರೆ ತುಂಬ ಚೇರ್ಗಳಿದೆ. ಸೊ ಒಂಥರ ಏನೋ ಒಂಥರ ಲುಕ್ಕೇ ಚೇಂಜ್ ಇದೆ. ನೋಡಲಿಕ್ಕೆ ಒಂಥರ ಸಂತೋಷವಾಗಿ ಮತ್ತು ವಿಚಿತ್ರವಾಗಿ, ಅಂದರೆ ಒಂಥರ ಆಶ್ಚರ್ಯವಾಗಿ ಈ ಪೇಂಟಿಂಗ್ ಮತ್ತು ಡಿಸೈನಿಂಗನ್ನು ನೋಡಿದರೆ ಇದು ಫ್ರಾನ್ಸಿಸ್ ಜೇವಿಯರ್ ಅವರ ಬಾಡಿ
ಇದು ಫಾದರ್ಸ್ ಅವರ ಡ್ರೆಸ್ಸಿಂಗ್ ರೂಮು, ಮೇಲ್ಗಡೆ ನೋಡ್ಬೋದು ಫೋಟೋ. ಹಾಗೆಯೇ ಮುಂದ್ಗಡೆ ಹೋದರೆ ಹಳೆ ಕಾಲದ ಮ್ಯೂಸಿಯಂ ಇದೆ. ಸೊ ಅದನ್ನು ನಾವು ನೋಡ್ಬೋದು, ಅಂದರೆ ಫೋಟೋಸ್ಗಳು. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿರುವಾಗ ರಕ್ತ ನೋಡಿ ಯಾವ ಹಾಗೆ ಸ್ಟೆಪ್ಗಳಿಂದ ಮೇಲೆ ಹತ್ತಿದ್ರೆ ಮ್ಯೂಸಿಯಂ, 10 ರೂಪಾಯಿ ಕೊಡಬೇಕು. ಇದೆಲ್ಲ ಚರ್ಚಿನ ಮೇಲ್ಭಾಗದಲ್ಲಿರುವಂತ ಮ್ಯೂಸಿಯಂ. ಇದು ಇದಕ್ಕೆ 10 ರೂಪಾಯಿ ದರ ತಗೊಳ್ತಾರೆ. ಇವೆಲ್ಲ ಪೇಂಟಿಂಗ್, ಆ ಕಾಲದ ಪೇಂಟಿಂಗ್ಗಳು, ಇವೆಲ್ಲ ಪೋರ್ಚುಗೀಸ್ ಕಾಲದ ಪೇಂಟಿಂಗ್ಗಳು. ಇವೆಲ್ಲ ಏನ್ ನೀವು ನೋಡ್ತಾ ಇದ್ದೀರಾ, ಇವೆಲ್ಲ ಅವಾಗಿನ ಕಾಲದಲ್ಲಿ ಆಗಿರುವಂತ ಪೇಂಟಿಂಗ್ಸ್ ನೋಡ್ಬೋದು ನೀವು. ಇದೆಲ್ಲ ಇಯರ್ ಕೂಡ ಹಾಕಿದ್ದಾರೆ, ನೋಡ್ಬೋದು ನೀವು ಕೆಳಗಡೆ. ಇವೆಲ್ಲ ಪೇಂಟಿಂಗ್, ಆವಾಗಿನ ಕಾಲದಲ್ಲಿ ಆಗಿರುವಂತ ಪೇಂಟಿಂಗ್ಗಳು ಎಲ್ಲ ನಶಿಸಿ ಹೋಗಿದೆ. ಆವಾಗಿನ ಕಾಲದ ಫೋಟೋಸ್ ಎಲ್ಲ ಇಲ್ಲೈತೆ. ಈ ಚರ್ಚಿನ ಅಪೋಸಿಟ್ ಇನ್ನೊಂದು ಚರ್ಚ್ ಇದೆ. ಆ ಚರ್ಚಿಗೆ ಹೋಗಿ ಅದ್ರೊಳಗೆ ಏನಿದೆ ಅಂತ ನಾನು ತೋರಿಸ್ತೀನಿ. ಲೆಟ್ಸ್ ಗೋ. ಜಸ್ಟ್ ಈ ರಸ್ತೆ ಕ್ರಾಸ್ ಮಾಡಿದ್ರೆ ಇನ್ನೊಂದು ಚರ್ಚ್. ಈ ಚರ್ಚ್ ಒಳಗಡೆ ಏನೇನಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ.